ನಿಜಕ್ಕೂ ನನ್ನ ಜೀವನದ ದೊಡ್ಡ ತ್ಯಾಗ. ಆದರೆ ಆ ತ್ಯಾಗಕ್ಕೆ ಇಂದು ಬೆಲೆ ಸಿಕ್ಕಿದೆ. ಇದು ಸಮಾಜಕ್ಕೆ ಒಳ್ಳೆಯ ಪ್ರೋತ್ಸಾಹ ಕಾರಣ. ಅವರು ನನ್ನ ಅಮ್ಮನ ಕಾಪಾಡಿದರು. ಶಿಕ್ಷಕರು ಇವರು ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ಈ ದಿನ ನಿವೃತ್ತಿಯಾಗಿರುವ ಕಾರಣ ಈ ದಿನ ನಾವು ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಈ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ವೇದಿಕೆ ಮೇಲಿರುವ ಎಲ್ಲರಿಗೂ ವಂದನೆ. ಶ್ರೀಮತಿ ಗುರುನಾಮ ಮ್ಯಾಮ್, ಶಿಕ್ಷಕರು ಇವರು ನಿವೃತ್ತಿ ಆಗುತ್ತಿದ್ದರೆ ಆದ್ದರಿಂದ ನಮಗೆ ತುಂಬಾ ಬೇಸರ, ನೋವು ಆಗುತ್ತದೆ. ಅವರು ನಮಗೆ ಪಾಠ ಕಲಿಸಿದ ಗುರುಗಳು ತಪ್ಪು ಮಾಡಿದಾಗ ಬೈದು ಬುದ್ಧಿ ಹೇಳಿ ತಿದ್ದಿ ಮಾಡುತ್ತಾರೆ. ಅವರ ಮಾನಸಿಕವಾಗಿ ಸಂತೋಷದಿಂದ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇವೆ. ಧನ್ಯವಾದ. ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಈ ದಿನ ಪುಲ್ಲಿಂಗಮ್ಮ ಮಿಸ್ ಒಂದರಿಂದ ನಾವು ಓದಿರುವಂತಹ ಎಲ್ಲ ಒಂದನೆಯಿಂದ ಮೂರನೇವರೆಗೂ ಕಲಿಸಿರುವಂತಹ ಪುಲ್ಲಿಂಗಮ್ಮ ಮಿಸ್ ಅವರಿಗೆ ಸನ್ಮಾನ ಮಾಡುತ್ತೇವೆ. ನನ್ನ ಹೆಸರು ನಿವೇದಿತಾ, 6ನೇ ತರಗತಿ. ನಾವು 1ನೇ ತರಗತಿ ಇರುವಾಗ ಪುಲ್ಲಿಂಗಮ್ಮ ಮಿಸ್ ನಮಗೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಅದರಿಂದ ನನ್ನಿಂದ ಅವರಿಗೂ ಅವರು ನೂರಾರು ಶುಭೋದಯಗಳು. ನಾವು 1ನೇ ತರಗತಿಯಿಂದ ಗುರುಗಮ್ಮ ಮಿಸ್ಸಿಂದ ಬಹಳಷ್ಟು ಕಲಿತಿದ್ದೇವೆ. ಅವರು ಈ ದಿನ ನಿವೃತ್ತಿ ಆಗುವುದರಿಂದ ನನಗೆ ಬಹಳ ಬೇಸರವಾಗುತ್ತದೆ. ಶುಭೋದಯಗಳು. ನನ್ನ ಹೆಸರು ವೇದಾರ್ಥ. ಗುರುಲಿಂಗಮ್ಮ 1ರಿಂದ 3ವರೆಗೂ ಚೆನ್ನಾಗಿ ಕಲಿಸಿದ್ದ ಗುರುಗಳು. ಈ ಗುರುಗಳಿಗೆ ವಂದನೆಗಳನ್ನು ಕೋರುತ್ತೇನೆ. ತುಂಬಾ ಚತುರಾಗಿರ್ತಾರೆ. ಎಷ್ಟು ಅಂದ್ರೆ ಅವರು ಅಷ್ಟೇ ಆಕ್ಟಿವ್ ಆಗಿರ್ತಾರೆ. ಅವ್ರನ್ನ ಹ್ಯಾಂಡಲ್ ಮಾಡಿ ಅವ್ರನ್ನ ಕಾನ್ಸಂಟ್ರೇಟ್ ಮಾಡಿ ಪಾಠ ಕಲಿಸೋದು ಒಂದು ದೊಡ್ಡ ಸಾಧನೆ. ಹಂಗಾಗಿ ಇವ್ರು ಯಾವಾಗಲೂ 1ರಿಂದ 3ನೇ ತರಗತಿಯನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಮಕ್ಕಳನ್ನ ತೀರ್ತಾ ಇದ್ರು. ಅದು ನನಗೂ ಕೂಡ ನೆನಪಿದೆ. ಹಿಂದೆ ನಾನು 10 ವರ್ಷಗಳ ಕಾಲ ಅವ್ರ ಜೊತೆ ನಾನು ಸೇವೆ ಸಲ್ಲಿಸಿದ್ದೀನಿ ಸಿದ್ದನಹಳ್ಳಿಯಲ್ಲಿ. ಈಗ ಮತ್ತೆ ನಂತರ ಈಗ 8 ವರ್ಷಗಳ ಅಂತರದ ಜೊತೆಗೆ ಮತ್ತೆ 1 ವರ್ಷದಿಂದ ಅವ್ರ ಜೊತೆಗೆ ಇದ್ದೀನಿ. ಅದೇ ನಂತರ ನಮ್ಮ ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ, ನಮ್ಮ ಬಂದಿರ್ತಕ್ಕಂಥ ಕುಟುಂಬದ ವರ್ಗದವರು, ಮೇಡಮ್ ವರ್ಗದವ್ರಿಗೂ ಹಾಗೂ ಮಕ್ಕಳ ಪೇರೆಂಟ್ಸು, ಆ ನಂತರ ಬಿಸಿ ಊಟದ ನಮ್ಮ ಅತಿಥಿಯಂದಿರು ಮತ್ತು ಸರ್ಗಳಿಗೂ ಮತ್ತು ಎಲ್ಲ ಶಿಕ್ಷಕರು ದಿವಸ ಮಧ್ಯಾಹ್ನ ಮೇಡಮ್ ಅವ್ರಿಗೆ ಇವತ್ತು ಬೀಳ್ಕೊಡುಗೆ ಸಮಾರಂಭನ ಇಟ್ಕೊಂಡಿದ್ದೀವಿ. ಒಂದು ವಾರ, ಒಂದು ವರ್ಷ, 6 ತಿಂಗಳು, 3 ತಿಂಗಳು, ಇದೇ ರೀತಿ 1 ತಿಂಗಳು, ವಾರ, ಹೋದ ವಾರ ಮಾತಾಡಿದ್ವಿ. ಈ ವಾರ ಮುಕ್ತಾಯ ಆಗ್ತಾ ಇದೆ. ಬೇಸರವಾದಂಥ ಒಂದು ವಿಷಯ. ಯಾಕಂದ್ರೆ ಅವರು ಬೈದು ಗದ್ದಿ ಹೇಳ್ತಕ್ಕಂಥ ಒಂದು ಶಿಕ್ಷಕರು. ಯಾರೋ ಪುಲ್ಲಿಂಗ ಮೇಡಮನ್ನ ಸಿಟ್ಟಾಗಿ ಬೈತಾರೆ, ಗದ್ದುತ್ತಾರೆ ಅಂತ ಹೇಳಿ ಎಲ್ಲ ಮಕ್ಕಳು ಒಂದ್ ಕಡೆ ಹೇಳ್ತಂತ ಮಾತಾಡ್ತಾ ಇದ್ರು. ಅದೇ ರೀತಿ ನಮ್ಮ ಶಿಕ್ಷಕರು ಸಿಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಕರೆಯೋ ಮಕ್ಕಳು ಇದ್ದಾರೆ ಮೇಡಮ್ ಅವ್ರನ್ನ. ಅದೇ ರೀತಿ ನಾನು ಸಣ್ಣವಳಿದ್ದಾನು ನಾವು ಇದೇ ಶಾಲೆಯಲ್ಲೇ ಓದಿದ್ದು. ಆ
ಆಮೇಲೆ ನಮಗೆ ಶಿಕ್ಷಕರಾಗಿ ಮತ್ತು ಇದು OTP ಬರ್ತಾ ಮನೆಯಲ್ಲೂ ನಮಗೆ ಬರ್ತಾ ಇದ್ರು. ಅದು ಅಲ್ಲಿನೂ ಚೆನ್ನಾಗಿ ವರ್ಕ್ ಮಾಡ್ತಾ ಮತ್ತೆ ನಾವೀಗ ನಮ್ಮ ಮಕ್ಕಳಲ್ಲೇ ಗೌರ್ಮೆಂಟ್ ಶಾಲೆಗೆ ಸೇರಿಸಿದ್ವಿ. ಅದು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಮೇಡಮ್ ಅವ್ರದ್ದು ನಮ್ಮದು ಪೇರೆಂಟ್ಸು ಮತ್ತು ಜರ್ನಿ ಮೇಡಮ್ ಅದು ಹೇಳ್ಬಾರ್ದು. ಚೆನ್ನಾಗಿದೆ ತಾಯಿ ಅಕಾಡೆಮಿಯಾಗಿ ಇವಾಗ 1 ವರ್ಷದಿಂದ ನಾನು ಬರೀ ಪೇರೆಂಟ್ಸ್ ಆಗಿದ್ವಿ, ಮಗುವಿನ ಕಲಾಂತಾಗಿ ತಂದೆ ತಾಯಿ ಆಗಿದ್ವಿ. ಅದ ನಂತರ ಹತ್ರದಲ್ಲಿ ಅಂದರೆ STMC ಅಧ್ಯಕ್ಷ ಆದ ತಕ್ಷಣ ಮೇಡಮ್ ಅವರು ನಾನು ಅವ್ರ ಶಿಕ್ಷಕರು ನಾವು ಸ್ಟೂಡೆಂಟು ನನ್ನನ್ನು ಹೆಂಗೆ ಅಂತಂದರೆ ನಾನು ಅವ್ರ ಅನ್ಸ್ಕೊಳ್ಳೋಕ್ಕೆ ಮೇಡಮ್ ಅಂತ ಅನ್ಸ್ಕೊಳ್ಳೋಕ್ಕೆ ನನಗೆ ಬೇಜಾರು. ಮೇಡಮ್ ಅನ್ಬೇಡ್ರಿ ಮೇಡಮ್ ಅಂತಂದ್ರು ಅವರ ಮೇಡಮ್ ಅಂತ ಈ 1 ವರ್ಷದಿಂದ ನಾನು ತಗೊಂಡೋಗಿ ಮೇಡಮ್ ಅಂತ ನನ್ನ ಮೇಡಮ್ ಅನ್ಸ್ಕೊಂಡ್ರು. ನಾನು ಅವ್ರಿಗೂ ಮೇಡಮ್ ಅನ್ಬೇಕು. ಯಾಕಂದ್ರೆ ನಾನು ಅವ್ರ ಹತ್ರ ವಿದ್ಯಾಭ್ಯಾಸ ಗುರುಗಳು ಪಕ್ಕದಲ್ಲೇ ಕುತ್ಕೊಂಡಿದ್ದೀನಿ ಅಂತ ಅಂದರೆ ಇವತ್ತು ಭಾಳ ಇವತ್ತು ಅವ್ರ ಸರ್ನೂ ಕಳ್ಕೊಂಡ್ವಿ. ಇವರು ರಿಟೈರ್ಡ್ ಆಗಿ ಹೋಗ್ತಾ ಇದ್ದಾರೆ. ಇನ್ನು ಮುಂದಿರ್ತಕ್ಕಂಥ ಶಿಕ್ಷಕರು ನಮಗೆ ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ನಮ್ಮೂರಿನ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಎಲ್ಲ ಕಲಿಕೆಯಲ್ಲಿ ಇದೇ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಮತ್ತೆ ಅವರು ಮೊಬೈಲಲ್ಲಿ ಲಿಂಕ್ ಇಟ್ಕೊಂಡಿದ್ದಾರೆ, ಆ ಕಲಿಯಬೇಕು. ಆ ಹಾಡುನಲ್ಲಿ ಎಷ್ಟು ಅರ್ಥಪೂರ್ಣ ಇದೆ ಅಂದರೆ ಮಕ್ಕಳನ್ನ ಅವರು ಆ ವರ್ಷದಲ್ಲಿ ಎಷ್ಟೊಂದು ಅರ್ಥಪೂರ್ಣ ಹಾಡಲ್ಲಿದೆ. ಮಕ್ಕಳಲ್ಲಿ ನಾವು ಪ್ರೀತಿ ವಿಶ್ವಾಸದಿಂದ ತಗೋಬೇಕು. ಕೆಲವೊಂದು ಸತಿ ಬೈದು ಗದರಿ ಹೇಳಿ ಶಿಕ್ಷಕರಂದ್ರೆ ಇವರು ಪುಣ್ಯನಾಮ ಮೇಡಮ್ ಅವರ ಕೇಳ್ತೀವಿ. ಸಹಜ, ಎಲ್ಲರಿಗೂ ಸಹ 60 ವರ್ಷ ಆದಮೇಲೆ ಅದು ಸರ್ಕಾರದ ಒಂದು ಕಾರ್ಯಕ್ರಮ ನಿಯಮ ಇದೆ, ಆ ರೀತಿ ಹೋಗ್ಬೇಕು. ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಅಚ್ಚುಕಟ್ಟಾಗಿ ತಯಾರಿ ಮಾಡಿದ ಅವರಿಗೆ ನನ್ನ ಪರವಾಗಿ ಹೃತ್ಪೂರ್ವಕವಾದ ಎಲ್ಲ ಶಾಲಾ ಸಿಬ್ಬಂದಿಗೆ ಮತ್ತು ಶಿಕ್ಷಕರಿಗೆ ಧನ್ಯವಾದಗಳು. ಅದರಿಂದ ಈ ಒಂದು ಅವರ ವೃತ್ತಿ ಜೀವನ ಸುಖಕರವಾಗಿರಲಿ ಅಂತೇಳಿ ಇನ್ನು ಮುಂದೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಸದಸ್ಯರು ಪೋಷಕರಾಗಿ ಬಂದಿರ್ತಕ್ಕಂಥ ಜ್ಞಾನೇಶ್ನವರು ಮತ್ತೆ ನಮ್ಮ ಶಾಲೆಯ ಶಿಕ್ಷಕರು, ನನ್ನ ಫ್ಯಾಮಿಲಿ ಎಲ್ಲರಿಗೂ ನನ್ನ ಸ್ವಾಗತ. ನಾನು 2005 ಈ ಶಾಲೆಗೆ ಬಂದು ಸೇರಿದ್ದು. ಅದಕ್ಕಿಂತ ಮುಂದೆ ನಾನು ಶಾಲೆಗೆ ಓದಿದ್ದೀನಿ. 1ನೇ ತರಗತಿಯಿಂದ ಸ್ಕೂಲ್ ಓದಿ 5, 6, 7 ಇಲ್ಲಿ, 7, 8, 9 ಆ ಕಡೆ 10 ಹೈಸ್ಕೂಲು ಇಲ್ಲೇ SSLC ವರೆಗೂ ಓದಿ
ಹೊರಗಡೆ ಹೋಗಿ ನಾನು ಕಾಲೇಜ್ಗೆ ಓದಿ ಮತ್ತೆ ಟ್ರೈನಿಂಗ್ ಮಾಡ್ಕೊಂಡು ನಾನು ಈ ಶಿಕ್ಷಣ ವೃತ್ತಿಗೆ ಬಂದು ಸೇರ್ಕೊಂಡೆ. 1998 6ನೇ ತಾರೀಕು 8ನೇ ತಿಂಗಳು ನಾನು ಅಪಾಯಿಂಟಿಂಗ್ ಸೇರಿರೋದು. ನನ್ನ ಡೇಟ್ ಆಫ್ ಬರ್ತು 12/8/65. 8ನೇ ತಿಂಗಳು ನನಗೆ ಲಕ್ಕಿ. ರಿಟೈರ್ಡ್ ಆಗ್ತಿರೋದು ಅದೇ ತಿಂಗಳು. ಆಮೇಲೆ ನನ್ನ ಮಗನ ದೊಡ್ಡ ಮಗನ ಮದುವೆ ಮಾಡಿದ್ದು 8ನೇ ತಿಂಗಳು. ಎಲ್ಲ 8. ಹಾ, ಅದಕ್ಕೆ ಆಮೇಲೆ ನಾನು ಇಲ್ಲಿ ಈ ಊರಿಗೆ ಸಿದ್ದನಹಳ್ಳಿಗೆ ಬರ್ಬೇಕಂತ ನನ್ನ ಮನಸ್ಸಿನಾಗ ಇರಲಿಲ್ಲ. ನಾನು ಬೇರೆ ಕಡೆ ಟ್ರೈ ಮಾಡಿದ್ದೆ. ಹಿರಿಯೂರು ತಾಲೂಕಿನಲ್ಲಿ ಇದ್ದಾಗ ಫಸ್ಟ್ ನಂದು ಅಪಾಯಿಂಟು ತರೀಕೆರೆ ತಾಲೂಕು, ಚಿಕ್ಕಮಗಳೂರು ತರೀಕೆರೆ ತಾಲೂಕು ಅಮೃತಪುರ 98ರಲ್ಲಿ. ಅಲ್ಲಿ 2 ವರ್ಷ ನನ್ನ ವೃತ್ತಿ ಜೀವನವನ್ನು ಮುಗಿಸಿ ಮತ್ತೆ ಹರಿಯಪ್ಪೆಗೆ 2000 ಇಸ್ವಿಗೆ ಅಲ್ಲಿಗೆ ಬಂದೆ ನಾನು. ಅಲ್ಲಿಂದ 2000 ಅಲ್ಲಿ ಒಂದು 5 ವರ್ಷ ಐತೆ. 2005ಕ್ಕೆ ದೊಡ್ಡ ಸಿದ್ದನಹಳ್ಳಿಗೆ ಬಂದೆ. ಎಲ್ಲರೂ ಅಂತಿದ್ರು, ನೀನು ಓದಿದ್ರೆ ಸ್ಕೂಲು ಎಲ್ಲರಿಗೂ ಸಿಗಲ್ಲಮ್ಮ, ನಿನ್ನ ಅದೃಷ್ಟ ನಿನಗೆ ಸಿಕ್ಕತ್ತೆ ಅಂತ. ಬಿಡು, ನಾನು ಇನ್ನು ಎಷ್ಟು ವರ್ಷ ಇಲ್ಲಿ ಡ್ಯೂಟಿ ಮಾಡ್ಬೋದು, ಒಂದು 5 ವರ್ಷ 6 ವರ್ಷ ಟ್ರಾನ್ಸ್ಫರ್. ನನ್ನ ಟ್ರಾನ್ಸ್ಫರ್ ಅನ್ನೋದೇ ಬರಲಿಲ್ಲ. ಬಂತು, ಆದರೆ ನಾನು ನಮ್ಮ ಮನೆಯಲ್ಲಿದ್ದಕ್ಕೆ ಆ ಕಾರಣಕ್ಕೆ ಒಂದ್ಸರಿ ಉಳ್ಕೊಂಡೆ. ಅದ್ಮೇಲೆ ಮತ್ತೆ ನನಗೆ ಬರಲೇ ಇಲ್ಲ. 20 ವರ್ಷ ಇಲ್ಲೇ ಸರ್ವಿಸ್ ಮಾಡಿದ್ವಿ. ಆಮೇಲೆ 2005ರಲ್ಲಿ ಫಸ್ಟ್ ತ್ರಿವೇಣಿ ಮೇಡಮ್ ಬಂದರು ಈ ಶಾಲೆಗೆ. ಅವ್ರು ಜಾಯಿನ್ ಮಾಡ್ಕೊಂಡಿದ್ದು ಅವರೇ, ರಿಟೈರ್ಡ್ ಮಾಡಿ ಕಳಿಸ್ತಿರೋದು ಅವರೇ. ಇದೇ ಆಮೇಲೆ ನಮ್ಮ ಮಾಸ್ಟರ್ ಅವರೆಲ್ಲ ನಾಗರಾಜಪ್ಪ ಅಂತ ಎಕ್ಸ್ಪರ್ಟ್ ಆದರು. ಅವರು ನಾನು ಜಾಯಿನ್ ಮಾಡ್ಕೋಬೇಕಾಯ್ತು. ನೋಡಮ್ಮ, ನಾನು ಅನಿವಾರ್ಯ ಕಾರಣದಿಂದ ಎಲ್ಲ ನಾನು ದೂರ ಇದ್ದೀನಿ, ಊರಲ್ಲಿ ತ್ರಿವೇಣಿ ಇದ್ದಾರೆ, ಮನೆ ಎದುರುಗಡೆಗೆ ಐತೆ, ಅವ್ರನ್ನ ಒಂದು ಫೋನ್ ಮಾಡಿ ಹೇಳ್ತೀನಿ, ಅವರೇ ಬಂದು ನೀನು ಜಾಯಿನ್ ಮಾಡ್ಕೊಂತಾರೆ ಅಂತ. ಆಯ್ತು 2 ದಿವಸ ಅಂತ ಮೇಡಮ್ ಅವ್ರು ಹೋಗಿ ಕರೆದೆ. ಕೂದಲು ಬಿಟ್ಕೊಂಡು ಕೂತಿದ್ರು. ಇದ್ರ ಮೇಡಮ್ ಅವ್ರು ಯಾರಮ್ಮ ಗೊತ್ತಿದ್ದಿಲ್ಲ, ಇಬ್ಬರು ಕೂತಿದ್ದಾರೆ. ಇದ್ರ ತ್ರಿವೇಣಿ ಮೇಡಮ್ ಯಾರಮ್ಮ ಅಂದೆ. ನಾನು ಏನಮ್ಮ ಅಂದ್ರೆ ಇವರು ಮೇಡಮ್, ನಾನು ಡ್ಯೂಟಿ ಬಂದಿದ್ದೀನಿ, ಅಲ್ಲೇ 12:30 1 ಗಂಟೆ ಆಗಿತ್ತು ನಾನು ಬಂದಾಗ. ಜಾಯಿನ್ ಮಾಡ್ಕೊಂಡು ಈಗ ಇವತ್ತು ದಿವಸ ನನ್ನ ರಿಟೈರ್ ಮಾಡಿ ಕಳ್ಸಿದ್ರೆ. ಆಮೇಲೆ ನನ್ನ ವೃತ್ತಿ ಜೀವನದಲ್ಲಿ 1 ವರ್ಷ ಕರೆಕ್ಟಾಗಿ ಅವ್ರು ನಾನು 2 ಗಾಡಿ ಎತ್ತಿರ್ತಾವಂತಲ್ಲ ಕಣ್ಣಿಗೆ, ಹಂಗಿದ್ವಿ. ಎಲ್ಲರೂ ನನಗೆ ಸಹಕರಿಸಿದ್ಕೆ ನಾನು ಈ 1 ವರ್ಷದ HM ಪೋಸ್ಟ್ನನ್ನು ನಿಭಾಯಿಸಿದ್ಕೆ ನಿಮ್ಮೆಲ್ಲರ ಸಹಕಾರ ನನಗಿತ್ತು. ಮತ್ತೆ ಅಡುಗೆದಾಗಲಿ ನಮ್ಮ ಅಡುಗೆ ಸಿಬ್ಬಂದಿಯವರು ಅನ್ನಪೂರ್ಣಮ್ಮ, ನಾಗಮ್ಮ, ಅಷ್ಟೇ ಅಡುಗೆಯರು ಗಿರಿಜಮ್ಮ, ನಾಗಮ್ಮ, ಅನ್ನಪೂರ್ಣಮ್ಮ 3 ಜನನೂ ಸಹ ಒಂದಿನೂ ಅಡುಗೆ ಬಗ್ಗೆ ಯಾವ ಕಂಪ್ಲೇಂಟ್ ಬಂದಾಗ ನನಗೆ 1 ವರ್ಷನೂ ಸಹಕಾರ ಕೊಟ್ಟು ಮಾಡಿದ್ರು. ಅವ್ರಿಗೆ ನನಗೆ ತುಂಬ ಧನ್ಯವಾದಗಳು. ಯಾಕಂದ್ರೆ ಒಂದಿನ ಅಡುಗೆ ಕೆಡಿಸಿದ್ರು ಯಾರಪ್ಪ ಹೆಣ್ಣು ಮೇಡಮ್ ಇಲ್ಲಿ ಅಡುಗೆ ಮಾಡಿಸಿರೋದು, ಅಡುಗೆ ಸರಿ ಇಲ್ಲ ಅಂತ ಬಂದ್ಬಿಡೋದು. ನಮ್ಮ ಊರಲ್ಲಿ ಬಂದಿದ್ದಾರೆ, ಆದ್ರೆ ಒಂದಿನ ನಾನು ಬಂದಾಗ ನಾನು ಸಹಕರಿಸಿರಲ್ಲ, ಅದು ನನ್ನ ಪುಣ್ಯ ಅಂತ ಹೇಳಿ ಹೇಳ್ತೀನಿ ನಾನು. ಅವ್ರಿಗೆ ನನ್ನ ಧನ್ಯವಾದಗಳು. ಆಮೇಲೆ ನಾನು ಈ ಊರಿಗೆ ಬಂದು HM ಪೋಸ್ಟ್ ಆಗಿ ಅಂತ ಎಲ್ಲರೂ ನಾನು ಸಹ ನಮ್ಗೆ ಆಗಲ್ಲ ಸಹ, ನಮ್ಮ ಪ್ರದೀಪ್ ಸರ್ ಕರಾಟ ಸಹ ಅಂದೆ. ಯಾಕಂದ್ರೆ ಹೆಣ್ಮಕ್ಳು ನಿಭಾಯಿಸೋದು ಕಷ್ಟ. 60-58 ಆದ್ಮೇಲೆ ನೀವು ಜೋಡಿಗೆ ಬಂದಿರಲಿಲ್ಲ, ಅದಕ್ಕೆ ನಾನೇನಂದ್ರೆ ಸರ್ ನೀವೇ ಕಾಣಿಸ್ತಾರೆ, ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀನಿ, ನಮ್ಮ ಹೆಣ್ಮಕ್ಳ ಕೈಲಿ ಆಗಲ್ಲ. ಆದರೂ ನಾವು ಅವ್ರು ತಗೊಂಡ್ರು ಇಲ್ಲ ಅಂತ ನಾನು ಹೇಳಲಿಲ್ಲ, ತಗೊಂಡ್ರು ಮಾಡಿದ್ವಿ. ಯಾಕೆ ಅವ್ರು ಮತ್ತೆ ವಾಪಸ್ ಕೊಟ್ಟರು. ಅವ್ರು ಕೊಟ್ಟಿದ್ದಕ್ಕೆ ನಾವು ಚೆನ್ನಾಗಿ ಕೆಲಸ ಕಲ್ತೀವೇನೋ ಅನಿಸ್ತು ನಮ್ಮಿಬ್ಬರಿಗೆ. ಇಬ್ಬರು ನಿಭಾಯಿಸಿದ್ವಿ ಚೆನ್ನಾಗಿ, ಎಲ್ಲ ನಿಭಾಯಿಸಿದ್ವಿ ಸರ್. ಈಗ ನೀವು ಕೊಟ್ಟಿದ್ದಕ್ಕೆ ನಮಗೆ ಬಿಟ್ಟು ಬಂತೇನೋ ಅನಿಸ್ತು, ನನಗೆ ಅನಿಸ್ತು. ಅಲ್ಲ, ಅವ್ರು ಹಂಗೆ ಯಾವುದೇ ಒಂದು ಕೆಲಸ ಆಗಲಿ ನಾನು ಹಂಗೆ ಮಾಡ್ತಾರೆ. ಓಡಿ ಎಷ್ಟು ಮಾಡೋಬೋದ ಸಾಯಿ ಯಾಕೆ ನೋಡಿ ಸ್ವಲ್ಪ ಮೇಡಮ್ ಹಿಂಗಲ್ಲಿ ಹಿಂಗೆ ಹೋಗಿ ಮಾಡಿರಿ ಅಂತ ಹೇಳ್ಬಿಟ್ಟು ಅದೇ ಹೋಗ್ಬಿಟ್ಟು ಅದು ಒಂದು ನನಗೆ ಕಾಟ ಅನಿಸ್ತು. ಆಮೇಲೆ ಶಿವಮೂರ್ತಿ ಸರ್ ಅಂತೂ ನನಗೆ ಭಾಳ ಸಹಕಾರ ಕೊಟ್ಟರು, ಇಲ್ಲ ಅಂತ ಹೇಳಲ್ಲ. ಹಾಂ, ಪ್ರದೀಪ್ ಸರು, ಶಿವಮೂರ್ತಿ ಸರು, ಆಶಾ ಮೇಡಮು, ಲತಾ ಮೇಡಮು, ಫಜಲ್ಲು, ಎಲ್ಲ ಟೀಚರ್ಸು ನನಗೆ ಭಾಳ, ಶೋಭಾ ಮೇಡಮ್ ಎಲ್ಲರೂ ನನಗೆ ಭಾಳ ಸಹಕಾರ ಕೊಟ್ಟರು. ಅದ್ರಾಗ ಎಸ್ಪೆಷಲಿ ಅಂದರೆ ತ್ರಿವೇಣಿ ಮೇಡಮ್. ಅವ್ರು ಕೊಡೋ ಬಗ್ಗೆ ನನಗೆ 1 ವರ್ಷ ನಿಭಾಯಿಸ್ದಂಗೆ ಆಯ್ತು. ಇನ್ನೇನಿದ್ರು ನನ್ನ ಮಾತು ಮುರಳೀಧರ ಮೇಡಮ್ ಅವರು ಸಹ ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ನೋವು ನಲಿವು ಅವೆಲ್ಲ ಸಹಜ ಇದರಲ್ಲಿ. ಅವರು ಅಂದ್ರು ನೀನೇ ತಗ ಅಂತ ಅಂದ್ರು. ಆದ್ರೂ ಅವರು ನನ್ನ ವೃತ್ತಿಯಲ್ಲಿ ಅವ್ರು ನನಗಿನ ಸೀನಿಯರ್ ಇದ್ರು. ಅದಕ್ಕೆ ನಾನು ಇಲ್ಲ ಮೇಡಮ್, ನಾನೆಲ್ಲ ನಿಮ್ಗೆ ಸಹಕಾರ ಕೊಡ್ತೀನಿ, ನೀವು ತಗೊಳ್ರಿ. ಮತ್ತೆ ಯಾರನ್ನ ಬಂದಾಗ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡೋದು ಇಬ್ರು ಜೊತೆ. ಯಾರು ಹೆಚ್ಚ ಒಂದೊಂದ್ಸಲ ನನ್ನ ಹೆಚ್ಚ ಮಾಡ್ಬಿಡ್ತಿದ್ರು, ಅವಾಗ ಬೇಜಾರಾಗ್ತಿತ್ತು ಅವ್ರಿಗೆ. ಚೆನ್ನಾಗಿ ನಿಭಾಯಿಸಿದೀವಿ. ಎಲ್ಲ ಚೆನ್ನಾಗಿ
ದೇವರು ಅವ್ರಿಗೆ ಆರೋಗ್ಯ ಆಯುಷ್ಯನ ಕೊಟ್ಟು ಸುಮಾರು ಚೆನ್ನಾಗಿಟ್ಟಿದೆ. ನಾವು 20 ವರ್ಷದಿಂದ ಫ್ರೆಂಡ್ಸ್. ಇವಾಗೆಲ್ಲ ನಾನು 4 ವರ್ಷ ಬೇರೆ ಕಡೆ ಹೋಗಿದ್ದೆ. ನಾನು ಸಹ ಟ್ರಾನ್ಸ್ಫರ್ ಟ್ರೈ ಮಾಡ್ತಿದ್ದೆ. ಇಲ್ಲಪ್ಪ ಸುಮ್ಮನೆ ಕೆಲಸ ಯಾಕೆ ಬೇಕು ಇದೆಲ್ಲ ಸುಮ್ಮನೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ನಾನು ಸಹ ಹಾಕಿದ್ದೆವು. ಆದ್ರೂ ಸಹ ಬರಲಿಲ್ಲ, ಅದೇನು ಆಗಿಲ್ಲ ಕೆಲಸ. ಅದು ಇಲ್ಲಿ ಕೆಲಸ ಮಾಡ್ಬೇಕನ್ನೋ ಗುಣ ಇಲ್ಲೇ ಬರ್ತೈತೆ. ಅದಕ್ಕೆ ಇಲ್ಲೇ ಚೆನ್ನಾಗಿ ಕೆಲಸ ಮಾಡೋಣ. ಅದೇ ನೋಡ್ರಿ, ನಮ್ಮ ಮನೇನ ಹೆಚ್ಚು ಕೆಲಸ ಎಲ್ಲ ಒಂದೇ ಸಲ ಜರುಗ್ತಾ ಇದ್ದಾವೆ. ನಿಜವಾಗ್ಲೂ ನಾವು ಅನ್ಕೊಂಡಾಗ ಏನೂ ಆಗಲ್ಲ, ಅದೇನಿರುತ್ತೋ ಅದೇ ಆಗೋದು. ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ, ಗುರುಲಿಂಗಮ್ಮ ಮೇಡಮ್ ಅವರು ವಯೋನಿವೃತ್ತಿ ಆಗಿರೋದ್ರಿಂದ ದೇವರು ಅವರಿಗೆ ಆಯುಷು ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು 2 ಮಾತನ್ನ ಮುಗಿಸ್ತೀನಿ. ಕೊನೆ ಮಾತು ಹೇಳೋದೇನು, ನಾನು ಯಾರು ಕೊನೆ ಮಾತು ಹೇಳಿಲ್ಲ. ನಾನು ಎಲ್ಲ ಸನ್ಮಾನ ಮಾಡಿರ್ತಕ್ಕಂಥ ಜ್ಞಾನರು, ನಮ್ಮ STMC ಅಧ್ಯಕ್ಷರು, ಸದಸ್ಯರು, ಆಮೇಲೆ ನಮ್ಮ ಶಾಲೆಯ ಸಿಬ್ಬಂದಿ ಹನುಮಂತ ರೆಡ್ಡಿ ಸರು ಮತ್ತೆ ನಮ್ಮ CRP ಸರು, ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿವೃತ್ತಿ ಹೊಂದಿರುವ ಶಿಕ್ಷಕರೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಮೆಚ್ಚಿನ STMC ಪೋಷಕರು, ಇಲ್ಲಿ ಮಾತಾಡೋದಕ್ಕೆ ಮೇಡಮ್ ಮಾತಾಡೋದನ್ನ ಕೇಳಿದಾಗ ನಮಗೂ ಹೌದಲ್ವಾ, ಪ್ರತಿಯೊಬ್ಬರ ಸೇವೆಯೂ ಸಹ ಲಿಂಗಮ್ಮ ಮೇಡಮವರು ಪ್ರತಿದಿನವೂ ಸಹ ನಗುಮುಖದಿಂದಲೇ ಎಲ್ಲ ಶಿಕ್ಷಕರನ್ನ ವೆಲ್ಕಮ್ ಮಾಡ್ತಾರೆ. ಆಫೀಸ್ ರೂಮ್ ಹೋದ್ರೆ ಸರ್ ಅಟೆಂಡೆನ್ಸ್ ಅಲ್ಲಿ ಬೇಕಿದ್ದೀವಿ ಏನೋ ಒಂಥರ ಮಾತಾಡ್ಸೋದು. ಅದು ಹೆಂಗೆ ಅಂದರೆ ವೆಲ್ ಬಿಗಿನಿಂಗ್ ಆಫ್ ಮಾಡಿ ಅಂದರೆ ಅವತ್ತು ಪೂರ್ತಿ ಒಂದು ಖುಷಿ ಇರ್ತಾರೆ. ಆ ರೀತಿ ಹಿರಿಯ ಶಿಕ್ಷಕರಾದರೂ ಸಹ ಅವ್ರು ಈಗಲೂ ಸಹ ಅಷ್ಟೇ ಖುಷಿ ಇರ್ತಾರೆ. ಬಟ್ ಒಂದ್ಸಲ ಬೇಜಾರಿರುತ್ತೆ, ಇಷ್ಟು ವರ್ಷಗಳ ಕಾಲ ನಾನು ಶಾಲೆಯಲ್ಲಿದ್ದೆ ಅಂತ. ಆದರೆ ಅದು ಇರ್ಬೋದೇನೋ 40 ವರ್ಷ ಆದಮೇಲೆ ಇನ್ನೊಂದು ಜೀವನಕ್ಕೆ ನಾವು ಹೋಗ್ತೀವಿ. ಹಾಗಾಗಿ ಮೇಡಮ್ ನೀವು ಸಿಗ್ತಕ್ಕಂಥ ಇಷ್ಟು ವರ್ಷದ ಸೇವೆ ಉತ್ತಮವಾಗಿ ಮಾಡಿದ್ದೀರಾ ಅಂತ ನಾವು ನಿಮ್ಮ ಜೊತೆ 4 ವರ್ಷ ಇರ್ಬೋದು ಅಷ್ಟೇ. ನನಗೆ ಈ ಕಡೆ ಎಲ್ಲ ಟೀಚರ್ಸ್ ಗೊತ್ತಿಲ್ಲ, ಆದಷ್ಟು ಒಳ್ಳೆ ಮಾತಾಡಬೇಕು. ಉತ್ತಮವಾಗಿ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೂ ತೃಪ್ತಿ ಇರಲಿ. ಈ ಶಿಕ್ಷಕರು ಇದೇ ರೀತಿ ಮಕ್ಕಳಿಗೆ ಯಾವ ರೀತಿ ವಿದ್ಯಾದಾನ ಮಾಡಿದ್ರು ಅದೇ ರೀತಿ ನಿಮ್ಮ ಕುಟುಂಬದವರೊಂದಿಗೆ ಸುಖ ಸಂತೋಷದಿಂದ ಇರಿ. ನಿಮ್ಮ ಮಕ್ಕಳಿಗೂ ಸಹ ಮೊಮ್ಮಕ್ಕಳಿಗೂ ಸಹ ಇನ್ನೂ ಉತ್ತಮವಾಗಿರ್ತಕ್ಕಂಥ ವಿದ್ಯೆಯನ್ನು ಕೊಡ್ರಿ. ಅವರು ಸಹ ಉತ್ತಮವಾದ ಮಾರ್ಗದರ್ಶನ ಕೊಡ್ತೀವಿ. ನಾವು ಸಹ ನಿಮ್ಮನ್ನೆಲ್ಲ ನೆನಪು ಮಾಡ್ಕೊಂತೀವಿ. ಶಾಲೆ ಬಿಟ್ಟು ನೀವು ಹೋಗಿದ್ರ ಅಂತ ತಕ್ಷಣ ಮರೆಯೋಕ್ಕಾಗಲ್ಲ. ಯಾಕಂದರೆ ಕೆಲವು ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ. ಒಳ್ಳೆಯ ವಿಚಾರಗಳನ್ನ ನೀವು ಸಹ ಅಷ್ಟೇ ಒಳ್ಳೆಯ ವಿಚಾರಗಳನ್ನ ನೆನಪು ಮಾಡ್ಕೊಳ್ಳಿ. ಆ ಥರ ಏನಾದ್ರು ನಾವು ಬೇಜಾರಾಗುತ್ತೆ, ನಿಮ್ಗೆ ಯಾರಾದರೂ ಮಾತಾಡಿದ್ರು ಎಲ್ಲರಿಗೂ ಅದನ್ನು ಇಲ್ಲೇ ನಮ್ಮ ಶಾಲೆಯಲ್ಲಿ ನಮ್ಮ ಕೊಠಡಿಯಲ್ಲೇ ಬಿಟ್ಟು ಅದನ್ನು ಮನೆಗೆ ಹೋಗ್ಬಿಟ್ಟೆ. ಆಗಾಗ ಯಾವ್ದಾದ್ರು ಫಂಕ್ಷನ್ ಇರಬೇಕಾದ್ರೆ ನಾವು ಕರಿತೀವಿ, ಭೇಟಿ ಆಗುತ್ತೆ. ಎಲ್ಲರ ಜೊತೆ ಸಂತೋಷದಿಂದ ಕುಟುಂಬದ ಜೊತೆ ಸಹ ಇದೇ ರೀತಿ ನಗುಮುಖದಲ್ಲಿ ಇರ್ತೀರ ಅನ್ನೋ ನಂಬಿಕೆ ನಮಗೆ ಐತೆ. ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದನ್ನು ಮಾಡಲಿ ಅಂತ ಮಾತುಗಳನ್ನು ಎಲ್ಲ ಮಹಿಳೆಯರು ಕೂಡ ಒಂದು ಪ್ರೀತಿಗೆ ಸಮಾರಂಭಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಶಾಲೆಯ ಮುಖ್ಯರಾಗಿದ್ದ ಶ್ರೀಮತಿ ಗುರುಲಿಂಗಮ್ಮ ಮೇಡಮ್ ಅವರಿವರು ಒಂದು ವಯೋಸಹಜ ನಿವೃತ್ತಿಯನ್ನು ಮಾಡ್ತಾಯಿದ್ದಾರೆ. ಸೇವೆಗೆ ಸೇರಿದಂತಹ ಪ್ರತಿಯೊಬ್ಬ ನೌಕರರು ಇದನ್ನ ಕಾಯಂ ಆಗಿರುತ್ತೆ. ಅಂಥದ್ರಲ್ಲಿ ಗುರುಲಿಂಗಮ್ಮ ಮೇಡಮ್ ಅವರು ಇವತ್ತು 60 ವರ್ಷವನ್ನು ಪೂರೈಸಿ ಸೇವೆಯಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ. ಕೆಲಸಕ್ಕೆ ಸೇರಿದಂತಹ ದಿನದಿಂದಲೂ ಇವತ್ತು ಸುಮಾರು 29 ವರ್ಷಗಳ ಕಾಲ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿದೆ. ಅದರಲ್ಲೂ ಕೂಡ ಈ ಶಾಲೆಯಲ್ಲಿ ನಾನು ಬಂದಾಗಲಿಂದ ಕೇವಲ 1.5 ವರ್ಷ ಆ ಒಂದು ಅವಧಿಯಲ್ಲಿ ಗುರುಲಿಂಗಮ್ಮ ಮೇಡಮ್ ಅವರು ನನ್ನನ್ನು ಮಗನಾಗೆ ಕಂಡರು. ಹೇಳ್ತಾ ಇದ್ರು ನನ್ನ ಮಗ ಇದೆ ಸರ್ ಅಂತ ಹೇಳ್ತಾ ಇದ್ರು. ಹಾಗಾಗಿ ಮೇಡಮ್ ಅವರು ಕಳೆದ ವರ್ಷ ಚಾರ್ಟ್ ತಗೋಬೇಕಾಯಿತು. ಹನುಮಂತ ರೆಡ್ಡಿ ಸರ್ ರಿಟೈರ್ ಆದಾಗ ಚಾರ್ಟ್ ತಗೋಬೇಕಾದ್ರೆ ನನ್ನ ಕೈಲಿ ಆಗಲ್ಲ ಸರ್, ಯಾರು ಬೇಕು ಸವಾಸ ಅಂತ ಹೇಳಿ ನನ್ನೇ ಕರೆಯೋರು. ಬರೀ ಸರ್ ಆಫೀಸ್ಗೆ ಹೇಳ್ಕೊಡೋಣ ಅಂತ. ಆಫೀಸ್ಗೆ ಹೋಗಿ ಹೇಳ್ಕೊಟ್ಟಿದ್ದಾಗ ದಿವಸ ಬಂದರು, ನಿಮ್ಮ ಕೈಲಿ ಆಗುತ್ತೆ ಹೋಗ ಒಂದು ನಿಭಾಯಿಸ್ಬೋದು ಅಂತ ಕಳಿಸಿದ್ರು. ಮತ್ತೆ ಬಂದರು, ಹೆಂಗೆ ಸರ್ ನಿಭಾಯಿಸ್ತಾರೆ ಅಂತೇಳಿ ಕೇವಲ 2 ರೀತಿಯಲ್ಲಿ HM ಆದಮೇಲೆ 2 ರೀತಿಯಲ್ಲೂ ಫೇಸ್ ಮಾಡಬೇಕಾದ ಸಮಸ್ಯೆಯನ್ನು, ಒಂದು ಆಡಳಿತಾತ್ಮಕವಾಗಿರುತ್ತೆ, ಮತ್ತೊಂದು ಹೊರಗಡೆಯಿಂದ ಬರುವಂತಹ ಸಮಸ್ಯೆಗಳನ್ನು ಕೂಡ ನಿಭಾಯಿಸಬೇಕಾಗುತ್ತೆ. ಅದರಲ್ಲೂ ಕೂಡ 2 ಕೂಡ ಉತ್ತಮವಾಗಿ ನಿಭಾಯಿಸಬಹುದು. ಬಹಳಷ್ಟು ಸಮಸ್ಯೆಗಳು ಹೊರಗಡೆ ಬರ್ತಾ ಇದ್ವು, ಅವು ಯಾವ ನಾವು ಗಮನಕ್ಕೆ ಬರಲಿಲ್ಲ. ಯಾಕಪ್ಪ ಅಂದರೆ ಮೇಡಮ್ ಅಲ್ಲಿನಲ್ಲೇ ನಿಭಾಯಿಸ್ತಾ ಇದ್ರು. ಅಂತಹ ಒಂದು ಧೈರ್ಯವಾಗಿ ಒಂದು ಕೆಲಸವನ್ನು ಈ
1.5 ವರ್ಷದ ಅವಧಿಯಲ್ಲಿ ನಿಭಾಯಿಸಿದೆ. ಅವರ ನಿವೃತ್ತಿ ಜೀವನ ಮುಂದಿನ ಜೀವನದಲ್ಲಿ ಸುಖಕರವಾಗಿ ನೆಮ್ಮದಿಯಾಗಿ ಇರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಕೆಲವೇ ಮಾತುಗಳನ್ನ ಹೇಳ್ತಾ ಇದ್ದೀನಿ. ನಾನು 2007ರಲ್ಲಿ ಇಲ್ಲಿ ನಾನು ಬಂದಿದ್ದು, ಅಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕಿಯಾಗಿ ಬಂದಿದ್ದು. ಆಗ ನಿಗಮತಾ ಇದ್ರು, ಇಲ್ಲಿ ಸಂಯುಕ್ತ ಪ್ರೌಢಶಾಲೆ ಇತ್ತು, ಎಲ್ಲ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ ನಾನು 9 ವರ್ಷಗಳ ಕಾಲ ಇವ್ರ ಜೊತೆ ತುಂಬಾ ಓಡಾಡ್ಕೊಂಡು ತುಂಬಾ ಪ್ರೀತಿಯಿಂದ ಅಕ್ಕ ಅಂತಾನೆ ಕರಿತಾ ಇದ್ದಿದ್ದು. ಅವಾಗ ಕೂಡ ನಾನು ಇವಾಗೂ ಅಕ್ಕ ಅಂತಾನೆ ಕರೆಯೋದು. ಏನಂದ್ರೆ ಅಫಿಷಿಯಲಿ ನಾವು ಮೇಡಮ್ ಅಂತಾನೆ ಆಗುತ್ತೆ, HM ಬೇರೆ ಅವರು, ಹಂಗಾಗಿ HM ಮ್ಯಾಮ್ ಅಂತೀನಿ. ಆದ್ರೆ ಯಾವಾಗ ಮ್ಯಾಮ್ ಅನ್ನೋದು ಶಾಲೆ ಮೆಟ್ಟಿಲಿದ ತಕ್ಷಣ ಅಕ್ಕ ಅಂತಾನೆ ಅನ್ನೋದು. ಮತ್ತೆ ಗೇಟ್ ಬರೋದ್ಮೇಲೆ ಅಕ್ಕ 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 ಅಂತಾನೆ ಕರೆಯೋದು. ಯಾವಾಗಲೂ ಅಷ್ಟು ನಾವು ಪ್ರೀತಿಯಿಂದ ಇದ್ವಿ ಆ ಶಾಲೆಯಲ್ಲಿ ಕೂಡ. ಅಲ್ಲಿ ಸುಮಾರು 7-8 ವರ್ಷಗಳ ಕಾಲ ಕೆಲಸ ಮಾಡಿ ಆಮೇಲೆ ಇದು ಮರ್ಜ್ ಆಯ್ತು ಶಾಲೆ. ಮರ್ಜ್ ಆದ್ಮೇಲೆ ನಾವು ಅವರು ಆ ಕಡೆ ಉಳ್ಕೊಂಡ್ರು, ಈ ಕಡೆ ನಾವು ಈ ಕಡೆ ಆಗಿ ಮತ್ತೆ ನಮ್ಗೆ ಹೆಚ್ಚುವರಿಯಾಗಿ ಹೋಗ್ಬಿಟ್ವಿ. 9 ವರ್ಷ ಹೋಗಿ ಮತ್ತೆ 9 ವರ್ಷ ಬೇರೆ ಕಡೆ ಇದ್ದು. ಮತ್ತೆ ಇಲ್ಲಿ ಬಂದ ನಂತರ 1 ವರ್ಷದಿಂದ ಮತ್ತೆ ಜೊತೆಗೆ ಇದ್ವಿ. ಆ ಒಂದು ಸ್ನೇಹ ಸಂಬಂಧ ಮತ್ತೆ ಮುಂದುವರಿತಾ ಹೋಯ್ತು. ನಾವು ಯಾವತ್ತೂ ಮರೆಯಲ್ಲ.